ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪುಣ್ಯಮಿಸ್ ಕಿಚನ್. ಇವತ್ತಿನ ಸ್ಪೆಷಲ್ ಹಲಸಿನ ಹಣ್ಣಿನಲ್ಲಿ ದೋಸೆ ಸೀಸನ್ನು. ಈ ಹಲಸಿನ ಹಣ್ಣು ಸೀಸನ್ ಇದರಿಂದ ಆ ಸೀಸನ್ ಸ್ಪೆಷಲ್ ಮಾಡೋಣ. ಬನ್ನಿ, ಯಾರೆಲ್ಲ ನನ್ನ ಚಾನಲ್ ಆಗಿ ನೋಡ್ತೀವಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಮತ್ತೊಂದರೆ ಮರಿಬೇಡಿ. ಅದಕ್ಕೆ 1 ಲೋಟ ಅಕ್ಕಿಯನ್ನು ಅದೇ ಲೋಟದ ಅಳತೆಯಲ್ಲಿ ಹಲಸಿನ ಹಣ್ಣನ್ನು ತಗೋಣ. ನಂತರ 1 ಲೋಟ ಅಕ್ಕಿಯನ್ನು ಚೆನ್ನಾಗಿ ತೊಳೆದು ಒಂದು 4-5 ಅವರ್ಸ್ ನೆನೆಸಿಡೋಣ. ನೋಡಿ, 4-5 ಅವರ್ಸ್ ಆದಮೇಲೆ ಈ ಥರ ನೆಂದಿದೆ. ಅದನ್ನು ಒಂದು ಮಿಕ್ಸಿ ಜಾರಿಗೆ ಫಸ್ಟು ಹಲಸಿನ ಹಣ್ಣು ಮಿಕ್ಸಿಲಿ ನೀರು ಹಾಕ್ದಂಗೆ ರುಬ್ಕೊಂಬಿಡೋಣ. 1 ಲೋಟ ಅಕ್ಕಿಗೆ 1 ಲೋಟ ಹಲಸಿನ ಹಣ್ಣು ಕರೆಕ್ಟಾದ ಮೆಜರ್ಮೆಂಟು. ನೋಡಿ, ಈ ಥರ ಚೆನ್ನಾಗಿ ರುಬ್ಕೊಂಡ ನಂತರ ಅದಕ್ಕೆ ಅಕ್ಕಿಯನ್ನು ನೆನೆಸಿ ಇಟ್ಕೊಂಡಿರೋಂಥ ಅಕ್ಕಿಯನ್ನು ಸೇರಿಸಿ ಸ್ವಲ್ಪ ಉಪ್ಪು ಹಾಕಿ ಗ್ರೈಂಡ್ ಮಾಡ್ಕೊಂಡ್ರೆ ಅಷ್ಟೇ ಸಾಕು. ಬ್ಯಾಟರ್ ರೆಡಿ ಆಗುತ್ತೆ, ದೋಸೆ ಬ್ಯಾಟರು. ಈಗ ಹಲಸಿನ ಹಣ್ಣು ಸೀಸನ್ ಆದ್ದರಿಂದ ಹಲಸಿನ ಹಣ್ಣು ತಿಂದು ಬೋರ್ ಅನಿಸಿದ್ರೆ ಈ ಥರ ದೋಸೆ ಮಾಡ್ಕೊಳ್ತೀನಿ. ಮಕ್ಕಳಿಗೆ ಅಂತಲ್ಲ, ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ಸ್ವೀಟಾಗಿ ಉಪ್ಪುಪ್ಪಾಗಿ. ನೋಡಿ, ಈ ಥರ ನುಣ್ಣಗೆ ರುಬ್ಬಿ ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡಿ 1 ಅವರ್ 2 ಅವರ್ ಬಿಟ್ಟು ದೋಸೆ ಹಾಕಿ, ಇಲ್ಲ ತಕ್ಷಣವೂ ಹಾಕೋಬೋದು. 1 ಅವರ್ 2 ಅವರ್ ಬಿಟ್ಟರೆ ಸ್ವಲ್ಪ ಚೆನ್ನಾಗಿ ನೆಂದಿರುತ್ತೆ, ದೋಸೆ ತುಂಬ ಚೆನ್ನಾಗಿ ಬರುತ್ತೆ. ಬೇಕಿದ್ದರೆ ನೀವು ರಾತ್ರಿ ರುಬ್ಬಿಟ್ಟು ಬೆಳಗ್ಗೆನೂ ದೋಸೆ ಮಾಡ್ಕೋಬೋದು. ನಾನು ಇದನ್ನು 1-2 ಅವರ್ಸ್ ನೆನೆಸಿರ್ತೀನಿ. 1 ಅವರ್ ಆದರೆ ಸಾಕು. ನೋಡಿ, 1 ಅವರ್ 2 ಅವರ್ ಆದಮೇಲೆ ಈ ಥರ ಆಗಿರುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ ದೋಸೆ ಒಯ್ದರೆ ದೋಸೆ ರೆಡಿ ಆಗುತ್ತೆ. ಇದ್ರ ಜೊತೆಗೆ ನೀವು ಕಾಯಿ ಚಟ್ನಿ, ಸ್ವಲ್ಪ ಖಾರ ಮುಂದೆ ಇಟ್ಕೊಂಡು ಕಾಯಿ ಚಟ್ನಿ ರುಬ್ಕೊಂಬಿಟ್ರಂತು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ನಂತರ ದೋಸೆ ಕಲ್ಲು ಹೆಂಚಿಗೆ ಕಾಯೋದಕ್ಕೆ ಇಟ್ಟಿದ್ದೆ, ಸ್ಟವ್ ಮೇಲೆ ಕಾಯ್ದಿದೆ. ಈಗ ದೋಸೆ ಒಯ್ಯೋದೆ, ತಿನ್ನೋದೆ. ನಮ್ಮನೆ ಅಂತೂ ಈ ಹಲಸಿನ ದೋಸೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ. ನೀವು ಇದೇ ಮೆಥಡಲ್ಲಿ ಮಾಡ್ತೀರಾ ಇಲ್ವ, ನೀವು ಬೇರೆ ಮೆಥಡಲ್ಲಿ ಇರುತ್ತಾ ತಿಳಿಸಿ ನಮಗೆ ಕಮೆಂಟ್ ಬಾಕ್ಸಲ್ಲಿ. ಹಾಗೆ ನಾನು ಏನು ಮಾಡೋ ಅಡುಗೆ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಕಮೆಂಟ್ ಮಾಡಿ. ಅದೇ ರೀತಿ ಅಡುಗೆನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ಈಗ ಅದಕ್ಕೆ ಸ್ವಲ್ಪ ತುಪ್ಪ ಹಾಕೋಣ. ಹಲಸಿನ ದೋಸೆ ಸ್ವಲ್ಪ ಸ್ವೀಟ್ ಆಗುತ್ತೆ, ಅದ್ರ ಜೊತೆ ತುಪ್ಪ ಹಾಕಿದ್ರಂತೂ ತುಂಬಾ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ನೀವು ಚಟ್ನಿ ಮಾಡಿದ್ರೂ ಕೂಡ ಚಟ್ನಿಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ. ಸ್ವರ್ಗಕ್ಕೆ 3 ಗೇಣು ಅಂತ ಹೇಳ್ಬೋದು. ಹಲಸಿನ ದೋಸೆ, ತುಪ್ಪ, ಚಟ್ನಿ. ಬರೀ ಚಟ್ನಿ ಅಂತಲ್ಲ, ನೀವು ಯಾವ್ದು ಬೇಕಾದ್ರೂ ಗ್ರೇವಿ ಮಾಡ್ಕೋಬೋದು. ಬಟ್ ನಿಮಗೆ ಎಮರ್ಜೆನ್ಸಿ ಬೇಕು ಅಂದರೆ ಚಟ್ನಿ ಆಡಿಸ್ಕೊಳ್ಳಿ. ಹಲಸಿನ ದೋಸೆಗೆ ಚಟ್ನಿ ಕಾಂಬಿನೇಷನ್ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು. ನೋಡಿ, 2 ಕಡೆ ದೋಸೆ ಹಿಂಗೆ ಬೇಯಿಸಿ, ಬಿಸಿ ಬಿಸಿಯಾದ ರುಚಿಯಾದ ಹಲಸಿನ ಹಣ್ಣಿನ ದೋಸೆ ರೆಡಿ ಆಯಿತು. ಹಾಗೆ ಇನ್ನೊಂದು ದೋಸೆನೂ ಇದು ತೋರಿಸ್ತೀನಿ ನೋಡಿ. ಸ್ವಲ್ಪನೂ ಕಿತ್ತೋಗಲ್ಲ, ತುಂಬ ಚೆನ್ನಾಗಿ ಬರುತ್ತೆ ದೋಸೆ. ಅದು ಈಗ ಹಲಸಿನ ಸೀಸನ್ ಆದ್ದರಿಂದ ನೀವು ಈ ಥರ ಹಲಸಿನ ಹಣ್ಣಲ್ಲಿ ಏನೇನು ರೆಸಿಪೀಸ್ ಎಲ್ಲ ಮಾಡ್ಕೋಬೋದು. ಸೀಸನ್ ಸ್ಪೆಷಲ್ ಅಂತಲೇ ಹೇಳ್ತೀನಿ ನಾನು. ಈ ಥರ ಹಲಸಿನ ದೋಸೆನ ಮಾಡ್ಕೊಳ್ಳಿ, ತುಂಬ ಟೇಸ್ಟಿಯಾಗಿರುತ್ತೆ. ಮೇಲೆ ತುಪ್ಪ ಹಾಕ್ಕೊಂಡು ತಿಂದರೆ ಸೂಪರ್ ಅಂತಲೇ ಹೇಳ್ಬೋದು. ಹಾಗೆ ಈ ಥರ ಟ್ರೈ ಮಾಡಿ, ಹೇಗಿತ್ತು ದೋಸೆ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರು ಕಮೆಂಟ್ ಮಾಡೋದಂತೂ ಮರಿಬೇಡಿ. ನೋಡಿ, 2 ಕಡೆ 2 ದೋಸೆನ ಬೇಯಿಸಿ ತೋರಿಸಿದ್ದೀನಿ. ಯಾರಿಗೆಲ್ಲ ಹಲಸಿನ ದೋಸೆ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗೋದಂತೂ ಮರಿಬೇಡಿ. ಹಾಗೆ ಹೈಪ್ ಕೂಡ ಕೊಡೋದಂತೂ ಮರಿಬೇಡಿ. ನೋಡಿ, ಚಟ್ನಿ ಜೊತೆ ಕಾಂಬಿನೇಷನ್ ಮಾಡ್ತಾಯಿದ್ದೀನಿ. ನೋಡಿ, ಎಷ್ಟು ಕಲರ್ಫುಲ್ ಆಗಿದೆ ಜಾಕ್ ಫ್ರೂಟ್ ದೋಸೆ ಅಲ್ವಾ? ಚಟ್ನಿ ಜೊತೆ ತಿನ್ನಿ, ಅದ್ಭುತವಾಗಿರುತ್ತೆ. ನೀವು ಮಿಸ್ ಮಾಡ್ಕೊಳ್ದಂಗೆ ಈ ಸೀಸನಲ್ಲಿ ಮಾಡ್ಕೊಂಡು ತಿನ್ನಿ ಅಂತ ಹೇಳ್ತಾ ಬಾಯ್. ಆಲ್ ಆಫ್ ಯು, ಟೇಕ್ ಕೇರ್. ಸರ್ವೇ ಜನ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.